ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳು ಎಲ್ಲರೂ ಹೇಗಿದ್ರ? ನೀವೆಲ್ಲರೂ ಇರುವಂಥ ಸ್ಥಳದಲ್ಲಿ ಸಂತೋಷವಾಗಿ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆ ಅನೇಕರು ಬೆಳಗ್ಗೆ ಕೆಲಸಕ್ಕೆ ಎದ್ದು ರೆಡಿ ಆಗ್ತಿರ್ಬೋದು, ಕೆಲ್ಸಕ್ಕೆ ಹೋಗುವ ಸಮಯದಲ್ಲಿ ಈ ವಿಡಿಯೋ ನೋಡ್ತಾ ಇರ್ಬೋದು, ಅಥವಾ ನೀವು ಕೆಲಸ ಮುಗಿಸ್ಕೊಂಡು ಬಂದು ಈ ಒಂದು ವಿಡಿಯೋ ನೋಡ್ತಿರ್ಬೋದು, ಅಥವಾ ಫ್ರೀಯಾಗಿದ್ದು ನೀವು ನೋಡ್ತಿರ್ಬೋದು. ನೀವು ಹೆಂಗೆ ಇದ್ದರೂ ಯಾವುದೇ ಸಮಯದಲ್ಲಿ ನೋಡ್ತಿದ್ರು, ದೇವರು ನಿಮ್ಮ ಒಟ್ಟಿಗಿದ್ದು ದೇವರು ನಿಮ್ಮನ್ನು ನಡೆಸಲಿ. ಆಮೇನ್. ಇವೆಲ್ಲ ಎಷ್ಟು ಜನ ಸಂತೋಷವಾಗಿದ್ದೀರಾ? ಹೌದು, ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ಭಾವಿಸ್ತೀನಿ. ಹೌದು, ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ದೇವರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಯೋಬನ ಪುಸ್ತಕ 42ನೇ ಅಧ್ಯಾಯ 2ನೇ ವಾಕ್ಯ ತೆಗೆದಿರೋ ಓದಿ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಆಮೇನ್. ಈ ಒಂದು ವಾಕ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಯಾಕಂದರೆ ಪ್ರಿಯ ದೇವರ ಮಗುವೆ, ಪ್ರತಿಯೊಂದು ಕಾರ್ಯಗಳು ನಾನು ದೇವರು ತಿಳಿದಿದ್ದಾರೆ. ಎಷ್ಟು ಜನ ನಂತರ ಎಷ್ಟೋ ಬಾರಿ ಕಣ್ಣೀರು ಹಾಕ್ತೀವಿ, ಎಷ್ಟೋ ಬಾರಿ ದೇವ್ರ ಹತ್ರ ಗೋಳಾಡ್ತೀವಿ. ದೇವರೇ, ನನ್ನ ಕುಟುಂಬದಲ್ಲಿ ಈ ರೀತಿ ನಡೀತಿದೆ, ನನ್ನ ಜೀವಿತದಲ್ಲಿ ಈ ರೀತಿ ನಡೀತಿದೆ, ದೇವರೇ ನನ್ನ ಪರಿಸ್ಥಿತಿ ಹಿಂಗಿದೆ, ನಾನು ಒಬ್ಬಂಟಿಗನು ಅಂತ ನಾನು ದೇವ್ರ ಹತ್ರ ಕೊರಗುದುಂಟು. ಎಷ್ಟೋ ಬಾರಿ ಒಂದು ಗ್ರಾಮದಲ್ಲಿ ನಾವು ವಾಸ ಮಾಡ್ತಿರೋದು, ಕುಟುಂಬದಲ್ಲಿ ವಾಸ ಮಾಡ್ತಿರೋದು, ಅಥವಾ ಊರು ಬಿಟ್ಟು ಬೇರೆ ಊರಲ್ಲಿ ಹೋಗಿ ಇಲ್ಲಿ ಯಾರು ಪರಿಚಯ ಇಲ್ಲ ಅಂತ ನಾವು ಇಲ್ಲೊಂದು ವಾಸ ಮಾಡ್ತಿರ್ಬೋದು. ಪ್ರಿಯ ದೇವರ ಮಗು, ದೇವ್ರ ವಾಕ್ಯ ಹೇಳ್ತಾರೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ. ಇವತ್ತು ನಿನ್ನ ಜೀವಿತದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳು ಸಹ ನನ್ನ ದೇವರು ನಡೆಸ್ತಾರೆ. ಅದು ನಿನಗೆ ಅನ್ಕೊಬೋದು, ಇದು ನನ್ನಿಂದ ಅಸಾಧ್ಯ, ನನ್ನ ಕುಟುಂಬದಲ್ಲಿ ನನಗೆ ಬೆಲೆ ಇಲ್ಲ, ನಾನು ಮಾಡುವಂಥ ಕೆಲಸದಲ್ಲಿ ನನಗೊಂದು ಮರ್ಯಾದೆ ಇಲ್ಲ, ಗೌರವ ಇಲ್ಲ. ನೋ ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನ ಕುಟುಂಬದಲ್ಲಿ ನಿನಗೆ ಬೆಲೆ ಇಲ್ಲದೇ ಇರ್ಬೋದು, ನಿನ್ನ ಬೆಲೆ ಏನು ಅಂತ ದೇವರು ಒಂದು ತೋರಿಸ್ತಾರೆ. ಯಾಕಂದರೆ ನಿನ್ನನ್ನು ನಡೆಸ್ತಿರುವುದು ಸಾಧಾರಣವಾದ ಮನುಷ್ಯನಲ್ಲ, ನಿನ್ನನ್ನು ನಡೆಸ್ತಿರುವುದು ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟೋ ಬಾರಿ ಅನಾರೋಗ್ಯದಲ್ಲಿ, ಎಷ್ಟೋ ಬಾರಿ ಶರೀರದ ಬಲಯದಲ್ಲಿರುವಾಗ ನಡೆಸಿದ್ದು ಮನುಷ್ಯನಲ್ಲ, ನಡೆಸಿದ್ದು ಗಂಡ ಅಲ್ಲ, ತಾಯಿ ಅಲ್ಲ, ಅತ್ತೆ ಮಾವ ಅಲ್ಲ. ಪ್ರಿಯ ದೇವರ ಮಗುವೆ, ಅಷ್ಟೇ ಯಾಕೆ ಕಣ್ಣೀರಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿರುವಾಗ ನಿನ್ನ ನಡೆಸಿದ್ದು ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವರ ಮಗನೇ, ಇವತ್ತು ನನ್ನ ಹೆಂಡತಿ ನನ್ನ ಮಾತು ಕೇಳ್ತಿಲ್ಲ, ಗಂಡ ನನ್ನ ಮಾತು ಕೇಳ್ತಿಲ್ಲ ಅಂತ ಅನೇಕರು ಕೊರಗುದುಂಟು. ಯಾಕಂದರೆ ಇವತ್ತು ಅನೇಕರು ಹೇಳ್ಕೊತಾರೆ, ದೇವರೇ, ಇವತ್ತು ನನ್ನ ಕೆಲಸದಲ್ಲಿ ಬಿಸ್ನೆಸ್ ತುಂಬ ಕಷ್ಟದಲ್ಲಿ ನಡೀತಾ ಇದೆ, ಅಥವಾ ನಾನು ದುಡಿತಾ ಇದ್ದೀನಿ, ದೇವರೇ ಯಾಕೆ ಪ್ರತಿಫಲ ಸಿಗ್ತಾ ಇಲ್ಲ? ಯಾಕಂದರೆ ಎಷ್ಟೋ ಬಾರಿ ಇವತ್ತು ದುಡ್ದು ಅನೇಕ ಜನ ಏನಾಗ್ತಾರೆ, ದುಡ್ಡು ಜಾಸ್ತಿ ಆಗ್ತದಕ್ಕೆ ದೇವ್ರನ್ನ ಮರೆತು ದೇವ್ರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ದೇವರು ವಾಕ್ಯದ ನೀವು ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಸತ್ಯ ತಿಳಿದಿರ್ತಾರೆ, ಆದರೆ ಯಾವಾಗ ಓವರ್ಲೋಡ್ ಆಗುತ್ತೋ ದೇವ್ರನ್ನೇ ಮರ್ತೋಗ್ತಾರೆ. ದೇವ್ರಿಗೆ ಗೊತ್ತು ಯಾವ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತಬೇಕು, ಯಾವ ಸಮಯದಲ್ಲಿ ಕೆಳಕ್ಕೆ ಇಳಿಸ್ಬೇಕು ಅಂತ. ಹೌದಲ್ವಾ? ಇವತ್ತು ನಾವು ಅನೇಕರು ಅನ್ಕೋತಾರೆ, ದೇವರೇ ಬಿಸ್ನೆಸ್ ಮಾಡ್ತಾನೆ, ಪ್ರಯಾಸ ಪಡ್ತಾನೆ, ಕೆಲಸ ಮಾಡ್ತಾನೆ, ಇನ್ಯಾಕೆ ಇಷ್ಟು ಕಷ್ಟ ಯಾಕೆ? ಪ್ರಿಯ ದೇವರ ಮಗ, ನಿನಗೊಂದು ತಿಳುವಳಿಕೆ ಇರಬೇಕು. ನನ್ನ ಪ್ರತಿಯೊಂದು ಕಾರ್ಯಗಳನ್ನು ನನ್ನ ದೇವರು ನಡೆಸ್ತಾರೆ. ಇನ್ನೇನು ಮುಗೀತು, ಇವತ್ತು ನಾಳೆ ಲಾಸ್ಟ್ ಕೊನೆಯ ದಿನ ಬಾಡಿಗೆ ಕಟ್ಟಬೇಕು, ಇನ್ನೇನು ಕೊನೆಯ ದಿನ ಒಬ್ಬರನ್ನ ಸಾಲ ತೀರಿಸ್ಬೇಕು, ನನ್ನ ಜೀವಿತದಲ್ಲಿ ಎಷ್ಟೋ ಕಮಿಟ್ಮೆಂಟ್ಗಳಿದೆ. ಈ ಕಮಿಟ್ಮೆಂಟ್ ಹೆಂಗೆ? ನೋ, ಅದರ ಮಧ್ಯದಲ್ಲಿ ಪ್ರಿಯ ದೇವರ ಮಗುವೆ, ನೀನು ದೇವರ ಮೇಲೆ ನಂಬಿಕೆ ಇಡುವುದೇ ಆದರೆ ಮನುಷ್ಯರಿಂದ ಅಸಾಧ್ಯವಾದ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ. ಎಷ್ಟು ಜನ ನಂಬ್ತೀರಾ? ಇವತ್ತು ನಂಬುತ್ತಿರೋರು ಆಮೇಲೆ ಟೈಪ್ ಮಾಡಿ. ಇವತ್ತು ಮನುಷ್ಯರು ಒಂದು ಪಕ್ಷ ನಮ್ಮನ್ನು ಕೈ ಬಿಡ್ಬೋದು, ಒಡ ಹುಟ್ಟಿದವರು ನಮ್ಮನ್ನು ಮರ್ತೋಗ್ಬೋದು. ಕೊನೆಯ ಗಳಿಗೆಯಲ್ಲಿ ಎಷ್ಟೋ ಬಾರಿ ನಮಗೆ ಸಹಾಯ ಕೇಳ್ಕೊಂಡು ನಾವು ಸ್ನೇಹಿತರನ್ನ ಅಥವಾ ಯಾರಾದರೂ ಒಡ ಹುಟ್ಟಿದವ್ರನ್ನ ಕೇಳ್ತೀವಿ, ಇಂಥ ಒಂದು ಸಹಾಯ ನನಗೆ ನಿನ್ನ ಕಡೆಯಿಂದ ಬೇಕು ಅಂತ. ಅವರು ಎಲ್ಲರೂ ಓಕೆ ಅಂತಾರೆ. ಇನ್ನೇನು ಕೊನೆಯ ಸಮಯ ಬರುವಾಗ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಇದು ಮನುಷ್ಯನ ಸ್ವಭಾವ. ಆದರೆ ದೇವರ ಬಾಯಿಂದ ಒಂದು ಸಲ ವಾಗ್ದಾನ, ಯೆಶಾಯ 55:11, ದೇವರ ಬಾಯಿಂದ ಬಂದಂಥ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ. ಇಷ್ಟು ಜನ ನಂತರ ಕರೆದಾತರು ನಂಬಿಗಸ್ತನು. ಇವತ್ತು ನಿನ್ನನ್ನು ಕರೆದ ದೇವರು ನಿನ್ನ ಮೇಲೊಂದು ವಾಗ್ದಾನ ಇಟ್ಟಿರುವಾಗ, ನಿನ್ನನ್ನು ಒಂದು ವಾಗ್ದಾನ, ನಿನ್ನ ಮೇಲೆ ಒಂದು ದರ್ಶನವಿಟ್ಟು ಒಂದು ಗ್ರಾಮಕ್ಕೆ, ಒಂದು ಕುಟುಂಬಕ್ಕೆ ಅಥವಾ ಒಂದು ಕಂಪನಿಗೆ ನಿನ್ನ ಕರ್ಕೊಂಡು ಹೋಗುವಾಗ, ಅಲ್ಲಿ ನಿನ್ನ ನಾಮ ಮಹಿಮೆ ಪಡಿಸುವಾಗ ದೇವರು ಕಾರ್ಯ ಮಾಡ್ತಾರೆ. ಆದರೆ ಅನೇಕ ನಷ್ಟಗಳು, ಅನೇಕ ಕಣ್ಣೀರು, ಅನೇಕ ವೇದನೆ ಶತ್ರು ತಂದಾಗ್ತಾನೆ. ಇವತ್ತು ಅನೇಕ ಕಣ್ಣೀರು ಬರ್ತಿದೆಯಾ? ಕಣ್ಣೀರಿನ ಪರಿಸ್ಥಿತಿ ನೀವು ಹಾದು ಹೋಗ್ತಿದ್ದೀರಾ, ಅಥವಾ ವೇದನೆಯ ಪರಿಸ್ಥಿತಿ ನೀವು ಹಾದು ಹೋಗ್ತಿದ್ದೀರಾ? ದೇವರು ಸ್ತೋತ್ರ ಮಾಡಿ.
ಪ್ರತಿಫಲ ಉಂಟು. ಬಿಡುಗಡೆ ಹತ್ರ ಬರ್ತಾ ಇದೆ. ನನ್ನ ಕರ್ತನ ದೇವರ ಮಹಿಮೆಯ ಕಾರ್ಯ ಹತ್ರ ಬರ್ತಾ ಇದೆ. ಯೆಹೋವನು ಮಾಡುವಂಥ ಕಾರ್ಯಗಳು ಸುಮ್ಮನೆ ನಿಂತು ನೋಡಿರಿ. ಇವತ್ತು ನಿನ್ನ ವಿರುದ್ಧವಾಗಿ ಶತ್ರು ಕಾರ್ಯ ಮಾಡ್ತಿರ್ಬೋದು, ಆದರೆ ಇಲ್ಲಿ ವಾಕ್ಯ ಬರಲ್ಪಡಿದೆ, ದೇವರು ನಿನ್ನ ಎಲ್ಲ ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ ಅಂತಲೂ. ಆಮೇಲೆ ಯೋಬನು ಒಂದು ಯಾವ ರೀತಿ ಒಂದು ಅನುಭವದಿಂದ ಹೇಳ್ತಿರುವಂಥ ಮಾತಾಗಿದೆ ದೇವರ ಸಮ್ಮುಖದಲ್ಲಿ. ದೇವರ ಮಗುವೆ, ನಮ್ಗೆ ಅಂಥ ನಂಬಿಕೆ ಇರಬೇಕು. ಏನೇ ಪರಿಸ್ಥಿತಿ ಬಂದರೂ ನನ್ನ ಕರ್ತನು ನನ್ನ ನಡೆಸ್ತಾನೆ. ನನ್ನ ಕರ್ತನು ಎಲ್ಲ ಕಾರ್ಯಗಳನ್ನು ತಿಳಿದಿರುವ ಆತನಾಗಿದ್ದಾನೆ. ನೆಕ್ಸ್ಟ್ ವಾಕ್ಯ ನೋಡೋದಾದರೆ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಎಷ್ಟು ಜನ ನಂತರ ನನ್ನ ಕರ್ತನ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇವತ್ತು ನೋಡುವುದಾದರೆ ಸಾಕ್ಷಿ ಅನೇಕರು ಕುಡುಕರು ದೇವರ ಸನ್ನಿಧಿಗೆ ಬರೋದಕ್ಕಿಂತ ಮುಂಚೆ ಕುಡ್ಕೊಂಡು ಅವರ ಜೀವಿತನ ಹಾಳು ಮಾಡ್ಕೊಂಡಿರೋರು ಇವತ್ತು ಬೈಬಲ್ ಹಿಡ್ಕೊಂಡು ದೇವರ ಸೇವೆ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ಇವತ್ತು ನನ್ನ ಕರ್ತನಾದ ಯೇಸು ಕ್ರಿಸ್ತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ಲೋಕದ ನೋಡೋದಾದ್ರೆ ಒಂದೇ ಒಂದು ಮಾತಿಂದ ಭೂಮಿ ಆಕಾಶ ಗಿಡ ಮರ ಎಲ್ಲ ಉಂಟು ಮಾಡಿದ ದೇವರು ಇವತ್ತು ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಮಗಳೇ ಮಗನೆಂದು ಕರೆದಂಥ ದೇವರು. ಆ ದೇವರಿಗೆ ಯಾವ ಸಂಕಲ್ಪವೂ ಅಸಾಧ್ಯವಲ್ಲ. ಇವತ್ತು ನಿನ್ನ ಕುಟುಂಬದಲ್ಲಿ ಸ್ವಲ್ಪ ನಿನಗೊಂದು ಹೋರಾಟ ಇರ್ಬೋದು, ಸ್ವಲ್ಪ ವೇದನೆ ಸ್ಥಿತಿ ಇರ್ಬೋದು, ನನ್ನ ದೇವ್ರಿಗೆ ಅಸಾಧ್ಯವಲ್ಲ. ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ದೇವರಿಗೆ ಶಕ್ತನು. ನಿನ್ನ ಸ್ಥಿತಿಗಳನ್ನು ಮಾರ್ಪಡಿಸಲು ದೇವರು ಶಕ್ತನು. ಇವತ್ತು ನಿನ್ನ ಕಣ್ಣೀರಿನ ಅವಸ್ಥೆಯನ್ನು ಮಾರ್ಪಡಿಸಲು ದೇವರು ಶಕ್ತನು. ನಂಬಿಕೆ ಇರಲಿ ಪ್ರಿಯ ದೇವರ ಮಗುವೆ. ಶತ್ರು ಬಂದು ನಿನ್ನ ನಂಬಿಕೆನ ಬೀಳಿಸುವಂಥ ಕಾರ್ಯ ಮಾಡ್ತಾನೆ. ನಿನ್ನ ನಂಬಿಕೆಯಲ್ಲಿ ಬಿದ್ದೋಗ್ಬೇಕು ಅಂತ ಶತ್ರು ಕಾರ್ಯ ಮಾಡ್ತಾನೆ. ಯಾಕಂದರೆ ನಂಬಿಕೆ ಇಟ್ಟಾಗ ನಿನ್ನೊಂದು ಬಿಡುಗಡೆ, ನಿನ್ನ ಕ್ರಿಸ್ತನ ನಂಬಿಕೆ ಇಟ್ಟಾಗ ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ನಡೆಯುತ್ತೆ. ಕ್ರಿಸ್ತನಲ್ಲಿ ನಿನ್ನ ನಂಬಿಕೆ ಇಟ್ಟಾಗ ಏನಾಗುತ್ತೆ, ನಿನ್ನೊಂದು ಸಮಾಧಾನ ಉಂಟಾಗುತ್ತೆ. ಆದರೆ ನಿನ್ನ ನಂಬಿಕೆನ ಹಾಳು ಮಾಡೋಕ್ಕೆ ಶತ್ರು ಕಾಯ್ತಾ ಇದ್ದಾನೆ. ಇವತ್ತು ನೀನು ಪ್ರಿಯ ದೇವರು ಒಂದು ವಾಕ್ಯ ಯಾರ್ಯಾರು ನೋಡ್ತಿದ್ದೀರಾ, ಪ್ರಿಯ ದೇವರ ಮಗುವೆ, ನಿನಗೊಂದು ನಂಬಿಕೆ ಇರಬೇಕು. ನನ್ನ ಜೀವಿತದ ಪ್ರತಿಯೊಂದು ಕಾರ್ಯಗಳನ್ನು, ಒಂದು ಕುಟುಂಬದ ವಿಷಯ ಇರ್ಬೋದು, ಮಕ್ಕಳ ವಿಷಯ ಇರ್ಬೋದು, ಎಜುಕೇಷನ್ ವಿಷಯ ಇರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ವಿಷಯ ಇರ್ಬೋದು, ಅಥವಾ ಒಂದು ಕೆಲಸದ ವಿಷಯ ಇರ್ಬೋದು, ಅಥವಾ ನಿನ್ನ ಕುಟುಂಬದಲ್ಲಿ ನಡೆಯುವಂಥ ಕಾರ್ಯಗಳಿರ್ಬೋದು, ಪ್ರತಿಯೊಂದು ಸಹ ನನ್ನ ದೇವರು ನಡೆಸಬಲ್ಲ. ಹಲ್ಲೆಲೂಯಾ. ನನ್ನ ಕರ್ತನ ದೇವರು ಪ್ರತಿಯೊಂದು ಕಾರ್ಯಗಳನ್ನು ತಿಳಿದಿರುವ ಆತನಾಗಿದ್ದಾನೆ. ಎಷ್ಟು ಜನ ನಂತರ ಇವತ್ತಿಂದ ನನ್ನ ಆಳ್ವಿಕೆ, ನನ್ನ ಕುಟುಂಬದ ಆಳ್ವಿಕೆ, ನನ್ನ ಜೀವಿತದ ಆಳ್ವಿಕೆ, ನನ್ನ ಮನೆಯ ಆಳ್ವಿಕೆ ನನ್ನ ಕರ್ತನಾದ ಯೇಸು ಕ್ರಿಸ್ತನದಾಗಿದೆ. ದೇವರು ನಿನ್ನ ಕುಟುಂಬದಲ್ಲಿ ಆಳ್ವಿಕೆ ಮಾಡುವಾಗ ಶತ್ರುಗೆ ಜಾಗವಿಲ್ಲ. ದೇವರು ನಿನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡುವಾಗ ಹೋರಾಟಗಳಿಗೆ ಜಾಗವಿಲ್ಲ. ದೇವರು ನಿನ್ನ ಕುಟುಂಬದಲ್ಲಿ ಆಳ್ವಿಕೆ ಮಾಡುವಾಗ ಪ್ರಿಯ ದೇವರ ಮಗುವೆ ಕಣ್ಣೀರಿಗಲ್ಲಿ ಜಾಗವಿಲ್ಲ. ಇಲ್ಲಿ ಕಣ್ಣೀರೇನಾದರೂ ಬರ್ತಿದೆಯಾ ಅಂದರೆ ಪ್ರಿಯ ದೇವರ ಮಗು ಅನ್ಕೋ, ಶತ್ರು ನಿನ್ನ ಕುಗ್ಗಿಸೋಕೆ ಬರ್ತಾ ಇದ್ದಾನೆ. ಇವತ್ತು ಕಣ್ಣೀರು ಇರುವಾಗ ನೀನು ಕುಗ್ಗುವುದಲ್ಲ, ಎದ್ದೇಳಬೇಕು. ನನ್ನ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ನನ್ನ ದೇವರಿಗೆ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಎಷ್ಟು ಜನ ನಂತರ ನನ್ನ ಕರ್ತನ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನೀವು ಯಾವುದೇ ಸ್ಥಿತಿಯಲ್ಲಿರ್ಬೋದು, ನನ್ನ ಕರ್ತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ, ಆಮೇನ್. ಎಷ್ಟು ಜನ ನಂತರ ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.